ಹಾಯ್, ಎಲ್ಲರಿಗೂ ಕಥಾಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ 53ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ವಿಕ್ರಮ್ ಹೇಳಿದಂತೆಯೇ ಸಮಷ್ಟಿಯ ಸೀಮಂತ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಿದ್ದನು. ದೇವಸ್ಯ ಮನೆತನದಲ್ಲಿ ಮೊದಲ ಬಾರಿಗೆ ಮನೆ ತುಂಬಿ ನಡೆಯುತ್ತಿರುವ ಸಂಭ್ರಮವದು. ಮನೆಯನ್ನು ಓರಣ ಮಾಡಿ ಬಗೆ ಬಗೆಯ ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು. ಸಮೃದ್ಧಿಯ ಕೈಕಾಲಿಗೆ ಅಂದು ಬಿಡುವೇ ಇಲ್ಲ. ತಂಗಿಯ ಸೀಮಂತ ಕಾರ್ಯಕ್ರಮದಲ್ಲಿ ಅವಳದೇ ಸಿಂಹಪಾಲು. ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ಅತ್ತಲಿಂದ ಇತ್ತಲ್ಲಿಗೆ, ಇತ್ತಲಿಂದ ಅತ್ತಲ್ಲಿಗೆ ಓಡುವುದೇ ಅವಳ ಕೆಲಸ. ಅಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಿಕ್ರಮೇ ಹೆಗಲ ಮೇಲೆ ಹಾಕಿಕೊಂಡಿದ್ದ. ವಿಕ್ರಾಂತ್ಗಂತೂ ಸಂಭ್ರಮವೇ ಸಂಭ್ರಮ. ಇನ್ನು ಹೇಮ, ಪುಷ್ಪ, ಅನ್ನಪೂರ್ಣರವರ ಮಾತಿಗಂತೂ ವಿರಾಮವೇ ಇಲ್ಲ. ಒಟ್ಟಿನಲ್ಲಿ ಸೀಮಂತ ಕಾರ್ಯಕ್ರಮದಿಂದಾಗಿ ಎಲ್ಲರ ಮುಖದಲ್ಲೂ ನಗು ಸಂಭ್ರಮ ಮನೆ ಮಾಡಿತ್ತು. ಸಮಷ್ಟಿಯಂತೂ ಕೆಂಪು ಹಸಿರು ಬಣ್ಣದಂಚಿನ ಸೀರೆಯನ್ನು ಉಟ್ಟು ಕಳೆಕಳೆಯಾಗಿ ಕಾಣುತ್ತಿದ್ದಳು. ಕೈಗೆ ತೊಟ್ಟಿದ್ದ ಕೆಂಪು ಹಸಿರು ಬಣ್ಣದ ಬಳೆಗಳು, ಕುತ್ತಿಗೆಯಲ್ಲಿ ತೂಗಾಡುತ್ತಿದ್ದ ಬಂಗಾರದ ಮಾವಿನಕಾಯಿ ಸರ ಹಾಗೂ ಕರಿಮಣಿ ಅವಳ ಅಂದಕ್ಕೆ ಇನ್ನಷ್ಟು ಮೆರುಗು ತಂದಿತ್ತು. ಅವಳ ತಯಾರಿ ಆಗಿದೆ ಎಂದು ತಿಳಿದುಕೊಂಡು ಹೋಗಲು ಒಳ ಬಂದಿದ್ದ ಸಮೃದ್ಧಿಗೆ ಒಂದು ಕ್ಷಣ ಸಮಷ್ಟಿಯನ್ನು ಕಂಡು ಖುಷಿಗೆ ಕಣ್ಣು ತುಂಬಿ ಬಂದಿತ್ತು. ಸಮ್ಮು, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀಯೇ, ನನ್ನ ದೃಷ್ಟಿನೇ ತಾಕುತ್ತೇನು ಎಂದವಳೆ ಕಣ್ಣಿಗೆ ಹಚ್ಚಿದ ಕಾಡಿಗೆಯನ್ನು ತೀಡಿ ಅವಳ ಗಲ್ಲಕ್ಕೆ ಇಟ್ಟಳು ಸಮೃದ್ಧಿ. ನೀನು ಅಷ್ಟೇ ಅಕ್ಕ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀಯ. ಅಂದಹಾಗೆ ಅಮ್ಮ ಬಂದ್ರಾ ಎಂದು ಅತ್ತಿತ್ತ ಕಣ್ಣು ಹಾಯಿಸುತ್ತಾ ಕೇಳಿದಳು ಸಮಷ್ಟಿ. ಅಮ್ಮ ಆಗಲೇ ಬಂದಿದ್ದಾರೆ ಸಮ್ಮು, ಅತ್ತೆ ಅಜ್ಜಿ ಹತ್ರ ಮಾತಾಡ್ತಾ ಇದ್ದಾರೆ ಎಂದವಳು ಅವಳ ಮುಡಿ ನೋಡುತ್ತಾ, ಇದೇನಿದು, ಇಷ್ಟೇ ಸ್ವಲ್ಪ ಹೂವು ಮುಡ್ಕೊಂಡಿದ್ಯಾ, ತಲೆ ತುಂಬ ಮುಡ್ಕೊ, ಇನ್ನೂ ಮುದ್ದಾಗಿ ಕಾಣಿಸ್ತೀಯ ಎಂದವಳೆ ಅಲ್ಲಿದ್ದ ದುಂಡು ಮಲ್ಲಿಗೆಯನ್ನು ತಾನೇ ತನ್ನ ಕೈಯಾರೆ ಅವಳ ಮುಡಿಗೆ ಮುಡಿಸಿದಳು ಸಮೃದ್ಧಿ. ಅಂದಹಾಗೆ ಟೀಚರಮ್ಮ, ನೀವು ಯಾವಾಗ ನಮಗೆ ಸಿಹಿ ಸುದ್ದಿ ಕೊಡ್ತೀರಾ ಎಂದು ನಗುತ್ತಾ ಕೇಳಿದರು ಸಮಷ್ಟಿಯನ್ನು ಅಲಂಕಾರ ಮಾಡಲು ಬಂದಿದ್ದ ಹೆಂಗಸೊಬ್ಬಳು. ಅವಳ ಪ್ರಶ್ನೆ ಕೇಳಿ ಅವಳ ಕೆನ್ನೆಯು ರಂಗೇರಿತ್ತು. ಸದ್ಯದಲ್ಲೇ ಎಂದು ನುಡಿದವಳು ಅಲ್ಲಿ ನಿಲ್ಲದೆ ಹೊರಗಡೆ ಬಂದು ಬಿಟ್ಟರೆ ಸಮಷ್ಟಿಯನ್ನು ಸೇರಿಸಿ ಅಲ್ಲಿದ್ದ ಎಲ್ಲರೂ ನಗುವಿನ ಕಡಲಲ್ಲಿ ಮುಳುಗಿದರು. ಅಲ್ಲಿಂದ ನೇರವಾಗಿ ತನ್ನ ಕೋಣೆಯೊಳಗೆ ಬಂದ ಸಮೃದ್ಧಿ ನಾಚಿಕೆಯಿಂದ ನೀರಾಗಿ ಹೋಗಿದ್ದಳು. ಅವಳು ಕೇಳಿದ ಪ್ರಶ್ನೆಯೇ ಅವಳ ತಲೆಯಲ್ಲಿ ಮತ್ತೆ ಮತ್ತೆ ಸುಳಿಯಿತು. ನಿಜ, ಸಮ್ಮು ಥರ ನನಗೂ ಒಂದು ಮಗು ಆಗ್ತಾ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನನ್ನ ವಿಕ್ರಮ್ ಮಧ್ಯೆ ಎಲ್ಲನೂ ಸರಿ ಇದೆ, ಆದರೆ ನನಗೆ ಯಾಕೆ ಇನ್ನೂ ತಾಯಿ ಆಗೋ ಭಾಗ್ಯ ಸಿಗ್ತಾ ಇಲ್ಲ ಎಂದು ತನ್ನಲ್ಲಿ ಕೇಳಿಕೊಂಡವಳಿಗೆ ತಾನು ಎಲ್ಲರಂತೆ ತಾಯಿ ಆಗಬೇಕೆನ್ನುವ ಬಯಕೆ. ಸಮೃದ್ಧಿ, ಇದೇನು ಹೀಗೆ ಯೋಚನೆ ಮಾಡ್ತಾ ಇದ್ದೀಯಾ, ಯಾಕಿಷ್ಟೊಂದು ಅವಸರ, ಬೇಸರ? ಎಲ್ಲನೂ ಆಗೋ ಟೈಮ್ಗೇ ಆಗೋದು. ಸಮ್ಮುಗೆ ಹೇಗಿದ್ದರೂ ಮಗು ಆಗ್ತಾ ಇದೆಯಲ್ಲ, ಅವಳ ಮಗು ಬೇರೆ ಅಲ್ಲ, ನನ್ನ ಮಗು ಬೇರೆ ಅಲ್ಲ. ಇಂಥ ಯೋಚನೆಗಳನ್ನೆಲ್ಲ ಬದಿಗಿಟ್ಟು ಕಾರ್ಯಕ್ರಮದ ಕಡೆ ಗಮನ ಕೊಡು ಎಂದು ತನಗೆ ತಾನೇ ಬುದ್ಧಿ ಹೇಳಿಕೊಂಡವಳು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಳು ಅಷ್ಟೇ. ಅಷ್ಟರಲ್ಲಿ ಅದೇಕೋ ತಲೆ ಸುತ್ತಿ ಬಂದ ಹಾಗಾಗಿತ್ತು ಅವಳಿಗೆ. ಆಸರೆಗಾಗಿ ಪಕ್ಕದಲ್ಲೇ ಇದ್ದ ಗೋಡೆಯನ್ನು ಹಿಡಿದುಕೊಂಡಳು. ಅಷ್ಟರಲ್ಲಿ ಅದೇನೋ ಹೊಟ್ಟೆ ತೊಳೆಸಿದ ಹಾಗಾಯಿತು. ತಕ್ಷಣ ವಾಶ್ರೂಮ್ನತ್ತ ಓಡಿದವಳು ತಿಂದದ್ದನ್ನೆಲ್ಲ ಒಂದೇ ಬಾರಿ ಕಕ್ಕಿಬಿಟ್ಟಳು. ಅದೇನು ಆಗುತ್ತಿದೆಯೋ ಅವಳಿಗೇನೇ ತಿಳಿಯುತ್ತಿಲ್ಲ. ಮುಖವನ್ನು ತಣ್ಣೀರಿನಿಂದ ತೊಳೆದವಳು ತುಸು ಹೊತ್ತಿನ ನಂತರ ಸುಧಾರಿಸಿಕೊಂಡು ತದನಂತರ ಹೊರಗಡೆ ನಗುಮುಖ ಹೊತ್ತುಕೊಂಡೇ ಹೊರಬಂದಳು. ಅದೇನೇ ಸಮಸ್ಯೆ ಇದ್ದರೂ ಅದನ್ನು ಹೊರಗಡೆ ತೋರಿಸಿಕೊಳ್ಳುವ ಹುಡುಗಿಯಲ್ಲ ಅವಳು. ಪುಷ್ಪ, ನಿಮಗೆ ಆರೋಗ್ಯ ಸರಿ ಇಲ್ವಾ, ಯಾಕೊಂಥರ ಇದ್ದೀರಾ? ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೀತಾ ಇದೆ, ಆದರೆ ನಿಮ್ಮ ಮುಖದಲ್ಲಿ ಆ ಯಾವ ಖುಷಿನೂ ಕಾಣಿಸ್ತಿಲ್ವಲ್ಲ, ಏನಾದರೂ ಸಮಸ್ಯೆನಾ ಎಂದು ಆತಂಕ ತುಂಬಿದ ಪುಷ್ಪಾರವರ ಮುಖ ಕಂಡು ಕೇಳಿದರು ಹೇಮ. ಛೇ, ಹಾಗೆಲ್ಲ ಏನಿಲ್ಲ ಹೇಮ, ಹೀಗೆ ಸ್ವಲ್ಪ ಸುಸ್ತು ಆಗ್ತಿದೆ, ಮೊನ್ನೆಯಿಂದ ಅದು ಇದು ಅಂತ ಓಡಾಟನೇ ಆಯಿತು, ಹಾಗಾಗಿ ಅಷ್ಟೇ ಎಂದವಳ ಮನಸ್ಸಿನ ಕಳವಳ ಹೇಮರವರಿಗೆ ಹೇಗೆ ತಾನೇ ತಿಳಿಯಬೇಕು. ಒಂದು ನಿಮಿಷ, ಈಗ ಬಂದೆ, ನೀವಿಲ್ಲೇ ಕೂತಿರಿ, ಅತ್ತೆ ಹತ್ರ ಮಾತಾಡ್ತೀರಿ ಎಂದ ಪುಷ್ಪಾರವರು ಅಲ್ಲಿಂದ ಎದ್ದು ಮಗನನ್ನು ನಡೆಸುತ್ತಾ ಬಂದರು. ವಿಕ್ಕಿ, ಅಡುಗೆ ಎಲ್ಲ ತಯಾರಾಗಿದೆಯಾ, ಒಂದ್ಸಲ ನೋಡ್ಕೊಂಡು ಬಂದ್ಯಾ, ಎಲ್ಲ ಓಕೆ ತಾನೆ ಎಂದು ಕೇಳಿದವನಿಗೆ, ಇಲ್ಲ ಅಣ್ಣ, ನಾನು ಆ ಕಡೆ ಹೋಗಲಿಲ್ಲ, ಜಸ್ಟ್ 5 ಮಿನಿಟ್ಸ್, ಈಗ ಹೋಗಿ ನೋಡ್ಕೊಂಡು ವಿಚಾರಿಸಿ ಬರ್ತೀನಿ ಎಂದು ಹೊರಡಲು ಮುಂದಾದನು ವಿಕ್ರಾಂತ್. ತಕ್ಷಣ ಅವನನ್ನು ತಡೆದ ವಿಕ್ರಮ್, ಇಟ್ಸ್ ಓಕೆ, ನಾನು ಅದನ್ನೆಲ್ಲ ನೋಡ್ಕೋತೀನಿ, ನೀನು ಸಮ್ಮು ಜೊತೆನೇ ಇರು, ಇದು ನಿನ್ನ ಹೆಂಡತಿ ಸೀಮಂತ ಕಾರ್ಯಕ್ರಮ, ನೀನೇ ಮೇನ್ ಎಂದು ನಗುತ್ತಾ ತಮ್ಮನ ಭುಜ ತಟ್ಟಿದನು. ಅವನ ಮಾತಿಗೆ ನಸುನಕ್ಕ ವಿಕ್ರಾಂತ್ ಅಲ್ಲಿಂದ ಜಾಗ ಖಾಲಿ ಮಾಡಿದನು.
ಅವನು ಸರಿದು ಹೋದ ತಕ್ಷಣ ಅಲ್ಲಿಗೆ ಬಂದರು ಪುಷ್ಪ. ವಿಕ್ರಮ್, ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು ಕಣೋ ಎಂದವರಿಗೆ. ಅದೇನಂತ ಹೇಳಮ್ಮ ಎಂದು ಕೇಳಿದನು ವಿಕ್ರಮ್. ವಿಕ್ರಮ್, ಸತ್ಯ ಏನು ಅನ್ನೋದು ನಿನಗೂ ತಿಳಿದಿದೆ. ನಮ್ಮಿಬ್ಬರ ಮಧ್ಯೆ ಇದ್ದ ಮನಸ್ತಾಪ ಎಲ್ಲನೂ ದೂರ ಆಗಿದೆ. ನಮ್ಮನೇಲಿ ಅದೆಷ್ಟೋ ವರ್ಷ ಆದ ನಂತರ ಶುಭ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನಡೀತಿದೆ. ಮನೆಯವರೆಲ್ಲ ಸೇರಿದ್ದೀವಿ. ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಮಣಿನ ಕೂಡ ಕರೆದಿದ್ರೆ ಎಂದವರ ಮಾತು ಮುಗಿಯುವ ಮುನ್ನವೇ, ಐ ಆಮ್ ಸಾರಿ ಅಮ್ಮ, ಈ ಒಂದು ವಿಷಯದಲ್ಲಿ ನಾನು ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಎಂದವನು ಬೇರೆ ಮಾತಿಗೆ ಅವಕಾಶ ಕೊಡದೆ ಬಿಡುಸಿನಿಂದ ಅಲ್ಲಿಂದ ಸರಿದು ಹೋದರೆ ಕಮ್ಮನಿ ತುಂಬಿಕೊಂಡು ಅಲ್ಲೇ ನಿಂತು ಬಿಟ್ಟರು ಪುಷ್ಪ. ಅದನ್ನು ದೂರದಿಂದಲೇ ಕಂಡವಳು ಅವರತ್ತ ಧಾವಿಸಿ ಬಂದಳು ಸಮೃದ್ಧಿ. ಅತ್ತೆ ಏನಾಯಿತು? ಯಾಕಣ್ಣಲ್ಲಿ ನೀರು? ಅಳ್ತಾ ಇದ್ದೀರಾ ಎಂದು ಆಸ್ಥೆಯಿಂದ ಕೇಳಿದವಳಿಗೆ ಮುಚ್ಚುಮರೆ ಇಲ್ಲದೆ ಎಲ್ಲ ವಿಷಯವನ್ನು ತಿಳಿಸಿ ಮನಸ್ಸು ಬಿಚ್ಚಿ ಅತ್ತ ಪುಷ್ಪರವರು. ಅವರನ್ನು ಸಮಾಧಾನ ಮಾಡಿದವಳು, ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ನಿಮ್ಮ ಇನ್ನೊಬ್ಬ ಮಗನು ಆದಷ್ಟು ಬೇಗ ನಮ್ಮ ಪರಿವಾರದ ಜೊತೆ ಮತ್ತೆ ಒಂದಾಗ್ತಾರೆ. ನಿಮ್ಮನ್ನೇ ಒಪ್ಪಿಕೊಂಡಿರೋ ವಿಕ್ರಮ್ ಇನ್ನು ಅವರನ್ನು ಒಪ್ಪಿಕೊಳ್ಳಲ್ವಾ? ಏನು ಯೋಚನೆ ಮಾಡಬೇಡಿ, ಎಲ್ಲನೂ ಒಳ್ಳೆಯದಾಗುತ್ತೆ, ಬನ್ನಿ ಎಂದವಳು ಅವರನ್ನು ಕರೆದುಕೊಂಡು ಬಂದು ಹೇಮ ಅನ್ನಪೂರ್ಣರವರ ಜೊತೆ ಕೂಡಿಸಿದಳು. ಮಡದಿಗಾಗಿ ಅತ್ತಿತ್ತ ಕಣ್ಣಾಡಿಸುತ್ತಿದ್ದನು ವಿಕ್ರಮ್. ಸೀಮಂತ ಕಾರ್ಯಕ್ರಮದ ಜಂಜಾಟದ ನಡುವೆ ಒಂದು ಬಾರಿ ಕೂಡ ಅವನ ಕಣ್ಣಿಗೆ ಬಿದ್ದಿರಲಿಲ್ಲ. ಸರ್, ಯಾರನ್ನು ಹುಡುಕ್ತಾ ಇದ್ದೀರಾ? ನೀವು ನನ್ನ ಜೊತೆ ಮಾತುಕತೆ ನಡೆಸ್ತಾ ಇದ್ದೀರಾ ಅಷ್ಟೇ, ಆದರೆ ನಿಮ್ಮ ಕಣ್ಣೆಲ್ಲ ಬೇರೆ ಕಡೆನೇ ಇದೆ ಎಂದ ಜಯರಾಮ್ ಅವನ ಕಿವಿಯ ಬಳಿ ಬಾಗಿ, ಮೇಡಮ್ನ ಹುಡುಕ್ತಾ ಇದ್ದೀರಾ? ಮತ್ತೆ ಸರ್ ಇಲ್ಲೇ ಮೀನಮೇಷ ಎನಿಸ್ತಾ ನಿಂತಿದ್ದೀರಾ? ಹೋಗಿ ನಿಮ್ಮ ವೈಫ್ನ ನೋಡ್ಕೊಂಡು ಬನ್ನಿ, ನಾನೇನು ಅಂದ್ಕೊಳ್ಳಲ್ಲ ಎಂದು ಕಿಚಾಯಿಸಿದನು. ಅವನ ಮಾತಿಗೆ ವಿಕ್ರಮ್ಗೆ ಯಾವ ಕೋಪವೂ ಬಾಡಲಿಲ್ಲ. ಅದರ ಬದಲು ಅವನ ಮುಖದ ಮೇಲೆ ತುಂಟ ನಗು ಮೂಡಿತ್ತು. ಥ್ಯಾಂಕ್ಸ್ ಮಿಸ್ಟರ್ ಜಯರಾಮ್, ಜಸ್ಟ್ ಅ ಮಿನಿಟ್ ಎಂದವನೇ ಹಿಂದಲೇ ಕರೆದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದರೆ, ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇರೋರು ಯಾಕೆ ಅಷ್ಟೊಂದು ದ್ವೇಷನ ಸಾಧಿಸ್ತಾರೆ? ಆದಷ್ಟು ಬೇಗ ಇವರಿಗೆ ಅವರ ಮೇಲಿರೋ ಕೋಪ ದೂರಾಗಿ ಈ ಜೋಡಿಗಳೆರಡು ಒಂದಾಗಲಿ ದೇವ್ರೆ, ಜಯರಾಮ್ ಮನದಲ್ಲೇ ನುಡಿದಿದ್ದನು. ಮಡದಿಯನ್ನು ಅರಸುತ್ತಾ ಬಂದವನಿಗೆ ಅವಳು ತನ್ನ ಸಹೋದ್ಯೋಗಿಗಳ ಜೊತೆ ನಗುತ್ತಾ ಮಾತನಾಡುತ್ತಿರುವುದು ಅವನ ಕಿವಿಗೆ ಬಿದ್ದಿತ್ತು. ಕೂದಲನ್ನು ಹಾರಲು ಬಿಡದೆ ತುರುಬು ಕಟ್ಟಿ ಅದಕ್ಕೆ ಸುತ್ತಲೂ ಮಲ್ಲಿಗೆ ಮುಡಿದು ಕೆಂಪು ನೀಲಿ ಬಣ್ಣದ ರೇಷ್ಮೆ ಸೀರೆಯನ್ನು ಒಪ್ಪವಾಗಿ ಉಟ್ಟು ಸರಳವಾಗಿ ತಯಾರಾಗಿದ್ದಳು. ಸಡಲವಿಡಲ ಸುಂದರಿಯವಳು. ಮಾತು ಮಾತಿಗೂ ಅವಳ ಜುಮುಕಿ ಕಲ್ಲಕ್ಕೆ ಮುತ್ತಿಡುತ್ತಿದ್ದವು. ಅವಳನ್ನು ಕದ್ದು ನೋಡುತ್ತಿದ್ದವನು ತನ್ನ ಮಡದಿ ನಿಜಕ್ಕೂ ಸುಂದರಿಯೇ ಎಂದು ಮನದಲ್ಲೇ ಬೇಗಿದನು. ತುಂಟ ನಗು ನಗುತ್ತಾ ಕದ್ದು ನೋಡುತ್ತಿದ್ದವನ್ನ ಅಚಾನಕ್ಕಾಗಿ ನೋಡಿಬಿಟ್ಟವಳು ನೇರವಾಗಿ ಅವನತ್ತಲೇ ಬಂದರೆ ಅವನು ಎತ್ತಲು ನೋಡುತ್ತಿರುವಂತೆ ನಟಿಸಿದನು. ಹಲೋ ಸರ್, ಈ ಡವ್ವೆಲ್ಲ ಬೇಡ, ನೀವು ನನ್ನನ್ನೇ ಕದ್ದು ನೋಡ್ತಾ ಇದ್ರಿ ಅಂತ ನನಗೂ ಗೊತ್ತು, ನಾನಾಗಲೇ ನೋಡಿದೆ ಎಂದಳು ಬಿಂಕದಿಂದ. ನೋಡ್ಬಿಟ್ಯಾ ಎಂದವನು ಅತ್ತಿತ್ತ ನೋಡಿ ಒಮ್ಮೆಲೆ ಅವಳ ಕೈ ಹಿಡಿದು ಹಿಂದಕ್ಕೆ ಎಳೆದುಕೊಂಡನು. ಅವನ ದಿಢೀರ್ ಚರ್ಯೆಗೆ ದಂಗಾದಳು ಸಮೃದ್ಧಿ. ವಿಕ್ರಮ್, ಏನು ಮಾಡ್ತಾ ಇದ್ದೀರಾ ನೀವು? ಇಲ್ಲಿ ಫಂಕ್ಷನ್ ನಡೀತಿದೆ, ತುಂಬ ಜನ ಸೇರಿದ್ದಾರೆ ಅನ್ನೋದು ನೆನಪಿರಲಿ ಎಂದಳು ಕೈ ಬಿಡಿಸಿಕೊಳ್ಳಲು ಹೆಣಗಾಡುತ್ತಾ. ಅವಳ ಯಾವ ಮಾತನ್ನು ಕಿವಿಗೆ ಹಾಕಿಕೊಳ್ಳದವನು ಮುಖದ ಮೇಲೆ ಹಾಡುತ್ತಿದ್ದ ಅವಳ ಮುಂಗುರುಳನ್ನು ಸರಿ ಮಾಡುತ್ತಾ, ನಾನು ಯಾವಾಗ ಬಿಕ್ಕಿತರ ನಿನ್ನ ಸೀಮಂತನ ಮಾಡೋದು ಎಂದು ಕೇಳಿದರೆ ಅವನ ಮಾತಿಗೆ ಪೆಚ್ಚಾದವಳಿಗೆ ನಗು ಕೂಡ ಬಂದು ಬಿಟ್ಟಿತ್ತು. ನಿಂದು ಬರೀ ಇದೇ ಆಯಿತು. ಅವನು ನೋಡಿದರೆ ನನಗಿಂತ 2 ವರ್ಷ ಚಿಕ್ಕವನು, ನನ್ನ ಜೂನಿಯರ್, ನನಗಿಂತ ಮುಂಚೆನೇ ಅಪ್ಪ ಆಗ್ತಿದ್ದಾನೆ. ನಾನು ಅವನ ಅಣ್ಣ, ಇನ್ನೂ ಇದೇ ಪೋಸ್ಟ್ನಲ್ಲಿ ಇದ್ದೀನಿ. ಅವರು ಫುಲ್ 5G ಸ್ಪೀಡ್ನಲ್ಲಿ ಹೋಗ್ತಾ ಇದ್ದಾರೆ, ನಾವು ಒಳ್ಳೆ ಆಮೆ ಥರ 2Gನಲ್ಲಿ ಬರ್ತಾ ಇದ್ದೀವಿ ಎಂದವನ ಮಾತು ಕೇಳಿ ಈಗಂತ ಅವಳಿಗೆ ನಗುವನ್ನು ತಡೆದುಕೊಳ್ಳಲು ಆಗಲೇ ಇಲ್ಲ. ನಿಧಾನವೇ ಪ್ರಧಾನ ಅನ್ನೋ ಮಾತು ಕೇಳಿಲ್ವ ನೀವು ಎಂದವನ ಕೊರಳ ಸುತ್ತ ಕೈ ಬಳಸಿದವಳು. ಅವರು ಸ್ಪೀಡಾಗೇ ಹೋಗಲಿ, ನಾವು ಆರಾಮಾಗಿ ಮುಂದುವರೆಯೋಣ, ಸರಿನಾ? ಈಗ ಬನ್ನಿ, ಸೀಮಂತಕ್ಕೆ ಹೊತ್ತಾಯಿತು ಎಂದವಳೇ ಅವನನ್ನು ಕರೆದುಕೊಂಡು ಸೀಮಂತ ನಡೆಯುತ್ತಿದ್ದಲ್ಲಿಗೆ ಬಂದಳು ಸಮೃದ್ಧಿ. ಸಮಷ್ಟಿಯ 2 ಕೈಗಳಿಗೆ ಕೆಂಪು ಹಸಿರು ಬಣ್ಣದ ಗಾಜಿನ ಬಳೆಗಳನ್ನು ಹಾಕಿದ ವಿಕ್ರಾಂತ್ ಅವಳ ಮುಡಿಗೆ ಹೂವನ್ನು ಮುಡಿಸಿದನು. ಅನ್ನಪೂರ್ಣ, ಹೇಮ, ಪುಷ್ಪ ತುಂಬು ಗರ್ಭಿಣಿಯಾದ ಸಮಷ್ಟಿಯನ್ನು ಮನಸಾರೆ ಆಶೀರ್ವದಿಸಿದರೆ ವಿಕ್ರಮ್ ಸಮೃದ್ಧಿ ಮನಸಾರೆ ಹರಸಿದರು. ಮನೆಯವರೆಲ್ಲರ ಮುಖದಲ್ಲೂ ನಗು ಮನೆ ಮಾಡಿತ್ತು. ಅಂದು ದೇವಸ್ಯ ಪರಿವಾರದಲ್ಲಿ ಬರೀ ಸಂಭ್ರಮವೇ ಮನೆ ಮಾಡಿತ್ತು. ಆದರೆ ಮುಂದೆ ಕಾದಿರುವ ಜೀವನದ ಅಗ್ನಿ ಪರೀಕ್ಷೆಗಳ ಯಾವ ಮುನ್ಸೂಚನೆಯೂ ಆ ಮನೆಯವರಿಗೆ